ಸರ್ ನಿಮ್ಮ ಹೆಸರು ಹಾಗೆ ಎಷ್ಟು ವಯಸ್ಸು ಸರ್? ನನ್ನ ಹೆಸರು ಎಸ್ ವಿ ಅನಂತರಾವ್. ಹಾಂ, ನನ್ನ ವಯಸ್ಸು 80. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? 35 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಈ ಆಟೋ ಜೀವನ ಹೇಗಿದೆ ನಿಮಗೆ? ಇನ್ನೂ ಹೀಗೆ ಜೀವನ ಸಾಗ್ತಾ ಇದೆ. ನೀವು ಇದೇ ಆಟೋ ವೃತ್ತಿ ಮಾಡಬೇಕು ಅಂತ ನಿಮ್ಗೆ ಏನು ಅನ್ನಿಸ್ತು? ಯಾಕೆ ಅನ್ನಿಸ್ತು? ಬೇರೆ ಕಡೆ ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೋದಾಗಿತ್ತಲ್ಲ, ಈ ವಯಸ್ಸಿನಲ್ಲಿ ಕೊಡೋದಿಲ್ವ ಯಾರು? ಕೊಡಲ್ಲ, ಕೊಟ್ಟರೂ ಸಹ ನಾವಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ. ಹಾಂ, ಮುಖ್ಯವಾಗಿ ಏನಂದರೆ ನಮಗೆ ಮರ್ಯಾದೆ ಇರಲ್ಲ, ಬೇಕಾಬಿಟ್ಟು ಮಾತಾಡ್ತಾರೆ. ಇನ್ನೂ ಸ್ವಲ್ಪ ತಿಳುವಳಿಕೆ ಇರೋರಾದರೆ ಸ್ವಲ್ಪ ಯುವಕರೇ ಮಾಡ್ತಾರೆ. ಏನು ಇಲ್ಲಿರೋರು ನಂತರ ಅವಿದ್ಯಾವಂತರಾದರೆ ಮರ್ಯಾದೆ ಕೊಡಲ್ಲ, ಬೇಕಾಬಿಟ್ಟು ಮಾತಾಡ್ತಾರೆ. ಇದರಿಂದ ಎಲ್ಲಿ ಹೋಗಿ ತಾವು ಏನು ಓದಿದ್ದೀರಾ ಸರ್? ನಾನು ಹಳೆ ಕಾಲದ SSLC ಪಾಸ್ ಆಗಿದ್ದು. 63ನೇ ಇಸ್ವಿನಲ್ಲಿ ನಾನು SSLC ಪಾಸ್ ಆಗಿದ್ದೀನಿ. 63ನೇ ಇಸ್ವಿ, ನಾನು ಇನ್ನೂ ಹುಟ್ಟೇ ಇರಲಿಲ್ಲ ಅವಾಗ. ನೀವು ಆವಾಗ SSLC ಪಾಸ್ ಮಾಡಿದ್ದೀರಿ. ಸರ್, ಈಗ ಸರ್ಕಾರದಿಂದ ಏನು ಅಪೇಕ್ಷೆ ಪಡ್ತೀರಾ ತಾವು? ಸರ್ಕಾರದಿಂದ ಅಪೇಕ್ಷೆ ನೆರವೇರುತ್ತೆ ಅನ್ನೋ ಗೊತ್ತಿಲ್ಲ. ಆದರೂ ಯಾರು ನೋಡಬೇಕು, ಏನು ಮಾಡಬೇಕು ಅನ್ನೋ ತಿಳುವಳಿಕೆ ನಮಗಿಲ್ಲ. ಯಾರನ್ನ ಸ್ವಲ್ಪ ಸಹಾಯ ಮಾಡಿದರೆ ಹೋಗಿ ನೋಡ್ಬೋದು. ಸಂಬಂಧಪಟ್ಟ ಮಂತ್ರಿಗಳನ್ನ, ಸಚಿವರನ್ನ ಇದಿಷ್ಟು ಅನಂತರ ಅವರ ಮಾತು. ಅವರು 80 ವರ್ಷ ಆದರೂ ಆಟೋ ಓಡಿಸ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತಿದ್ದಾರೆ. ಇಲ್ಲಿ ನಮ್ಮಂಥ ಚಿಕ್ಕ ವಯಸ್ಸಿನವರು ಅವ್ರನ್ನ ನೋಡಿ ಕಲಿಬೇಕು. ಸರ್ಕಾರ ಇಂಥ ಮಕ್ಕಳಿಲ್ಲದೆ ಇರ್ತಕ್ಕಂಥ ಏನು ಕುಟುಂಬದವರು ಇದ್ದಾರೆ, ಗಂಡ ಹೆಂಡತಿ, ಅಂಥವ್ರಿಗೆ ಸಹಾಯ ಮಾಡಬೇಕು. ಜೊತೆಗೆ ಅವ್ರ ಪರವಾಗಿ ನಿಲ್ಲಬೇಕು. ಈಗ 2,000 ರೂಪಾಯಿ ಏನು ಮಹಿಳೆಯರಿಗೆ ಕೊಡ್ತಿದ್ದೀರಿ, ಈ ಥರದ ವ್ಯಕ್ತಿಗಳಿಗೆ 8ರಿಂದ 10,000 ರೂಪಾಯಿ ಕೊಟ್ಟರು ಏನು ಸರ್ಕಾರ ಮೋಸ ಆಗಲ್ಲ. ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸಿ ಈ ಥರ ಸ್ವಂತ ನಾನು ನನ್ನ ಕಾಲ ಮೇಲೆ ನಿಂತ್ಕೊಂತೀನಿ, ಜೀವನ ಮಾಡ್ತೀನಿ ಅನ್ನೋಂಥ ಕುಟುಂಬಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಜನರ ಪರವಾಗಿ ಕೇಳ್ತೀನಿ, ಸರ್ಕಾರಕ್ಕೂ ರಿಕ್ವೆಸ್ಟ್ ಮಾಡ್ತೀನಿ. ನಮಸ್ಕಾರ. ನೋಡಿ ಸರ್.